ನನ್ನ 60ನೇ ಸಂಗೀತ ನಿರ್ದೇಶಕರ ಫಿಲ್ಮ್ ಇದು ಪಂಚಮುಖಿ. ನನ್ನ ದೇವರದ ಯೆಹೋವ ದೇವರ ದಯೆಯಿಂದ 60ನೇ ಫಿಲ್ಮ್ ಸೆನ್ಸರ್ ಆಗಿ ರಿಲೀಸ್ ಆಗ್ತಿರೋ ಫಿಲ್ಮಲ್ಲಿ 60ನೇ ಫಿಲ್ಮ್ ಇದು. ನಮ್ಮ ಸ್ಟುಡಿಯೋದಲ್ಲಿ ನಾನು ಕ್ಯಾಮ್ರಾ ಮತ್ತು ರೆಂಟಲ್ ಬಾಡಿಗೆ ಕೊಡ್ತಿರ್ಬೇಕಾದ್ರೆ ಚಂದ್ರು ಅವರು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ರು. ಅವ್ರು ನಮ್ಮ ತಮ್ಮ ಅಂತಲೇ ಹೇಳ್ತೀನಿ. ಸೊ ನಮ್ಮ ಸ್ಟುಡಿಯೋಲ್ಲಿ ವರ್ಕ್ ಮಾಡ್ತಿದ್ದಾಗ ನಾವು ಒಂದು ಝೀರೋ ಬಡ್ಜೆಟಲ್ಲಿ ಲೋ ಬಡ್ಜೆಟಲ್ಲೇ ಫಿಲ್ಮ್ ಶುರು ಮಾಡೋಣ ಅಂತ. ಝೀರೋ ಬಡ್ಜೆಟ್ ಅಂತ ಹೇಳ್ಬಾರ್ದು, ಝೀರೋ ಬಡ್ಜೆಟ್ ಆಗಲ್ಲ, ಊಟ ತಿಂಡಿ ಪೆಟ್ರೋಲ್ಗೆಲ್ಲ ಖರ್ಚಾಗುತ್ತೆ. ಲೋ ಬಡ್ಜೆಟಲ್ಲಿ ಒಂದು ಫಿಲ್ಮ್ ಮಾಡೋಣ ಅಂತ ಶುರು ಮಾಡಿದ್ವಿ. ಸೊ ಆ ರೀತಿ ಶುರುವಾದ ಚಿತ್ರದಲ್ಲಿ ಪಂಚಮುಖಿ ಒಂದು. ಪಂಚಮುಖಿ ಅವರೇ ನಿರ್ದೇಶನ ಮಾಡಿ ಫಸ್ಟ್ ಫಿಲ್ಮ್ ಚಲನಚಿತ್ರ ಮಾಡ್ತಿದ್ದಾರೆ. ಇದಕ್ಕೆ ಮುಂಚೆ ರಾಂಗ್ ಕಾಲ್ ಅಂತ ಒಂದು ಫಿಲ್ಮ್ ಮಾಡಕ್ಕೆ ಶುರು ಮಾಡಿದ್ರು. ಅದ್ರ ನಂತರ ಈ ಫಿಲ್ಮ್ ಫಸ್ಟ್ ಮುಗಿಸೋಣ ಅಂತ ಪಂಚಮುಖಿ ಶುರು ಆಯಿತು 2019 ಡಿಸೆಂಬರಲ್ಲಿ. ನಮ್ಮ ಜಗದೀಶ್ ಸರ್ ಕೂಡ ಅಲ್ಲಿ ಸಪೋರ್ಟ್ ಮಾಡ್ತಿದ್ರು ಆ ಟೈಮಲ್ಲಿ. ಸೊ ನಮ್ಮ ಸ್ಟುಡಿಯೋದಲ್ಲಿ ಶುರು ಆಗಿದ್ದ ಫಿಲ್ಮ್ ಫಸ್ಟ್ ಲಾಕ್ಡೌನ್ಗಿಂತ ಮುಂಚೆ ಪಂಚಮುಖಿ ಫಿಲ್ಮಲ್ಲಿ ಎಲ್ಲ ಹೊಸ ತಾರಾಗಣದಲ್ಲಿ ಇದ್ದಾರೆ. ನಮ್ಮ ಸ್ಟುಡಿಯೋದಲ್ಲೇ ಕೆಲಸ ಮಾಡ್ತಿದ್ದಂಥ ಪವನ್ ಅವರು ಮತ್ತು ಚಂದ್ರು ಅವರು ಇವರೆಲ್ಲ ಸೇರಿ ನಾಯಕರಾಗಿ ಕೆಲಸ ಮಾಡಿದ್ದಾರೆ, 4 ಜನ ಹುಡುಗರು. ಸೊ ಈ 4 ಜನ ಹುಡುಗರು ಒಂದು ಪಂಚಮುಖಿ ನಿವಾಸ ಒಂದು ಮನೆಗೆ ಒಂದು ಜರ್ನಿಗೆ ಹೋಗ್ತಾರೆ. ಆ ಜರ್ನಿಗೆ ಒಳ್ಳೆ ಕಾರಣಕ್ಕೆ ಅಂತ ಹೋಗ್ತಾರೆ. ಆ ಜರ್ನಿ ಬಗ್ಗೆ ಒಂದು ಸಾಂಗ್ ಮಾಡಿದ್ದೀವಿ. ಸುಂದರ ಪುಣಿಸಿದ್ದಾನೆ ಸೂಜಿದಾರದಂತೆ ಈ ರೋಡನ್ನು ಅಂತ ದೇವ್ರ ಬಗ್ಗೆ. ಅದೇನಂದ್ರೆ ದೇವರು ಜೀವನದ ದಾರಿಗೆ ಯಾವ ರೀತಿ ಮಾಡಿರ್ತಾರೆ ಅಂತ ಒಂದು ಪ್ಯಾರಲಲ್ ಹಿಡ್ಕೊಂಡು ಈ ರೋಡ್ ಹೈವೇ ಯಾವ ರೀತಿ ಇರುತ್ತೆ ಅಂತ ಒಂದು ಕಂಪ್ಯಾರಿಸನ್ ಮಾಡಿ ಒಂದು ಹಾಡು ಮಾಡಿದ್ವಿ. ಎಲ್ಲ ಹೊಸ ಸಿಂಗರ್ಸ್ಗೆ ಅವಕಾಶ ಕೊಟ್ವಿ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಕಷ್ಟಪಟ್ಟು ಒಂದು ಫಿಲ್ಮ್ ಮಾಡಿದ್ದಾರೆ. ಅದಕ್ಕೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ಎಲ್ಲ ನಮ್ಮ ಹತ್ರ ಇತ್ತು, ಸಾಮಗ್ರಿಗಳು ಸ್ಟುಡಿಯೋ ಇತ್ತು, ಮತ್ತು 25 ಜನ ಕೆಲಸ ಮಾಡ್ತಿದ್ರು. ಸೊ ಅದನ್ನು ಚಂದ್ರ ಅವ್ರಿಗೆ ಸಹಾಯವಾಗಿ ನಮ್ಮ ತಮ್ಮನ ಥರ ನಾನು ಹೆಲ್ಪ್ ಮಾಡಿದ್ದೀನಿ. ಈಗ ಫಿಲ್ಮ್ ಕಾನ್ಸೆಪ್ಟ್ ಇದು. ಸೊ 4 ಹಾಡುಗಳು ಫಿಲ್ಮಲ್ಲಿ ಇದೆ. ನೀವು ಹಾಡು ಕೇಳಿದ್ದೀರಾ. ತುಂಟ ನೋಟದಲ್ಲಿ ಹಾಡು ಪ್ರಿಯಾ ಯಾದವ್ ಮತ್ತು ನಮ್ಮ ಸರಿಗಮದಲ್ಲಿ ಗೆದ್ದಂಥ ಫೈನಲಿಸ್ಟ್ ಆದಂಥ ಕಾರ್ತಿಕ್ ನಾಗ್ಲಾಪುರ್ ಹಾಡಿದ್ದಾರೆ. ಅವಾಗ ಅವ್ರಿನ್ನ ಹೊಸ ಸಿಂಗರ್ ಆಗಿದ್ರು, ಇವಾಗ ಸರಿಗಮಗೆ ಹೋಗಿದ್ರು ಅವರು. ಇವಾಗ ಈ ವರ್ಷದಲ್ಲಿ ಹೋದ ವರ್ಷದಲ್ಲಿ 2019ರಲ್ಲಿ ನಡೆಸಿದ್ದು. ಸೊ 4 ಹಾಡುಗಳು ಫಿಲ್ಮಲ್ಲಿದೆ. ಫಿಲ್ಮ್ ಯಶಸ್ವಿಯಾಗಿ ಮುಗಿದಿದೆ. ಈಗ ಫಿಲ್ಮ್ ಸಬ್ಸಿಡಿ ಕೂಡ ತೊಗೊಂಡಿದೆ. ಅದೇ ಸಂತೋಷವಾದ ವಿಷಯ ಅಂದರೆ ಸಬ್ಸಿಡಿ ಅಮೌಂಟ್ ಕೂಡ ಅವ್ರಿಗೆ ಬಂದಿದೆ. ಸೊ ಇದರಿಂದ ಸರ್ಕಾರಕ್ಕೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಸೊ ಫಿಲ್ಮ್ ಯಶಸ್ವಿಯಾಗಿ ಮುಗಿದು ಸಬ್ಸಿಡಿ ಅಮೌಂಟ್ ತೊಗೊಂಡು ನಾವು ಅದನ್ನು ಆಚೆ ತರಬೇಕು ಅಂತ ಪ್ರೋತ್ಸಾಹ ಮಾಡ್ತಾ ಇದ್ದು ಒಳ್ಳೆಯದೇ. ಎಷ್ಟೊಂದು ಜನ ಸಬ್ಸಿಡಿ ಅಮೌಂಟ್ ಬಂದರೆ 10 ಲಕ್ಷ ಬಂತು ಅಂತ ಸುಮ್ಮನೆ ಬಿಡ್ತಾರೆ, ಸಹಾಯಧನ ಬಂತು ಅಂತ. ಆ ಧನ ಬಂದಮೇಲೆ ಫಿಲ್ಮ್ ರಿಲೀಸ್ ಮಾಡೋಕ್ಕೆ ಧೈರ್ಯ ಮಾಡಿ ರಿಲೀಸ್ ಮಾಡ್ತಿದ್ದರೆ ಒಂದು ದೊಡ್ಡ ಅಚೀವ್ಮೆಂಟ್ ಆ್ಯಕ್ಚುಲಿ ಇದು. ಪ್ರತಿಯೊಬ್ಬರು ಕಲ್ತ್ಕೊಂಡು ರಿಲೀಸ್ ಮಾಡಲೇಬೇಕು ಅಂತಿದ್ರೆ 5 ವರ್ಷ 6 ವರ್ಷ ಆದರೂ ಸಬ್ಸಿಡಿ ತೊಗೊಂಡಾದ್ರೂ ರಿಲೀಸ್ ಮಾಡ್ಬೋದು. ಸರ್ಕಾರ ಸಬ್ಸಿಡಿ ಲೇಟಾಗಿ ಕೊಟ್ಟರು ಲಾಕ್ಡೌನ್ ಕಾರಣದಿಂದ. ಆದ್ರೂ ಲೇಟಾಗಿ ಅಮೌಂಟ್ ಬಂದರೂ ಮನೆ ಕ್ರೆಡಿಟ್ ಆಗಿರೋ ಅಮೌಂಟಲ್ಲಿ ಮತ್ತೆ ರಿಲೀಸ್ ಮಾಡೋ ಧೈರ್ಯ ಮಾಡೋದು ತುಂಬ ದೊಡ್ಡ ವಿಷಯ. ಇದು ಅನೇಕರಿಗೆ ಉದಾಹರಣೆ ಆಗಬೇಕು ಅಂತ ಕೇಳ್ಕೊತೀನಿ. ಫಿಲ್ಮ್ನ ರಾಜಣ್ಣ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ನಮ್ಮ ನಾಗೇಶ್ ಸರ್ ಮತ್ತೆ ನೋಡೋದು ಖುಷಿ ಆಗ್ತಿದೆ, ಅದು ಹೇಳಲೇಬೇಕು. ಹಿರಿಯ ಪತ್ರಕರ್ತರು ಮತ್ತು ರಾಜಣ್ಣ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಪತ್ರಿಕಾ ಮಾಧ್ಯಮದವರೆಲ್ಲ ಬಂದು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ರಾಜಣ್ಣ ಅವರು ಸಹ ಬೆಂಬಲಿಸಿ ಈ ಫಿಲ್ಮ್ನ ರಿಲೀಸ್ ಮಾಡಬೇಕು ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು. ಫಿಲ್ಮ್ನ ನಾವು ಉತ್ತರ ಕರ್ನಾಟಕದಲ್ಲಿ ಒಂದೇ ಒಂದು ಮಾಲ್ ರಿಲೀಸ್ ಮಾಡಿದ್ರು, ಬೆಂಗಳೂರಲ್ಲಿ ರಿಲೀಸ್ ಮಾಡದೇ ಇದ್ರು ನಾವು ಒಂದು ಮಾಲ್ ಅಥವಾ ಒಂದು ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಅದನ್ನು ಸಾಕ್ಷಿ ಕೊಟ್ಟರು ಫಿಲ್ಮ್ ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಲಿಸ್ಟ್ ಅನೌನ್ಸ್ ಆಗಿದೆ 2021 ಲಿಸ್ಟ್. ಹೌದು, ಉತ್ತರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡಿದ್ವಿ ಶಾರ್ಟ್ ಆಗಿ, ಮಾಲಲ್ಲಿ ಮಾತ್ರ. ಮೇನ್ ರಿಲೀಸ್ ಬೆಂಗಳೂರಲ್ಲಿ ಇವಾಗಲೇ ದೊಡ್ಡದಾಗಿ ರಿಲೀಸ್ ಮಾಡ್ತಾರೆ, ಅಫಿಷಿಯಲ್ ರಿಲೀಸ್. ಹೌದು, ರಿಲೀಸ್ ಆಗಿರಬೇಕು. ಹೌದು ಸರ್, ಹೌದು ಸರ್.